ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. ನಾವು ಹೇಳೋದೇ ಇಲ್ಲ ಹೋಗೋವರೆಗೂ, ಅವೆಲ್ಲ ನಂಗೆ ಇಷ್ಟ ಆಗಲ್ಲ. ಗುಪ್ತಾ ಅವರು ಸುಸ್ತಾಗಿ ಕುತ್ಕೊಂಡ್ಬಿಟ್ಟವ್ರೆ. ಯಾಕೋ ಗುಪ್ತಾ ಇಷ್ಟಕ್ಕೆ ಸುಸ್ತಾಗೋದ್ರೆ ಹೆಂಗೋ? ಏನದು ದೆವ ಹೇಳ್ದೆ ಅಲ್ಲ ಬರುತ್ತೆ. ಇವಾಗ ಏನು ಗೊತ್ತಾ ಇನ್ನೊಂದು, ಓಹೋ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅದು ವೇಸ್ಟೇಜ್ ಎಲ್ಲ ಹೋಗ್ಬೇಕಲ್ಲ, ಕರೆಕ್ಟ್. ಇಲ್ಲಿಂದ ಬಂದು ಬಂತು. ಈಗ ಇವಾಗ ಕೊರೋನಾ ವ್ಯಾಕ್ಸಿನೇಷನ್ ಮಾಡ್ತಾರಲ್ಲ, ಇವಾಗ ನಿಮಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡಿದ್ದೆ ಅಂದರೆ ನೀನು ಸ್ಮಾಲ್ ಅಮೌಂಟ್ ಆಫ್ ವೈರಸ್ನ ಇಂಜೆಕ್ಟ್ ಮಾಡ್ಕೊಂಡಿದ್ದೆ. ನಾಟ್ ನೆಸರಲಿ. ಅವಾಗಿಂದ ಪಾಪ 3 ಗ್ಲಾಸ್ ಖಾಲಿ ಮಾಡಿದೆ ನಾನು. ಕುಡ್ದು ಇಟ್ ಇಸ್ ಲುಕಿಂಗ್ ಆಸ್ ಸಮಥಿಂಗ್ ಎಲ್ಸ್. ಅದು ಮೇನ್ ಪಾಯಿಂಟ್ ಇಷ್ಟ ನನಗೆ. ಓಕೆ, ಏನು ಬೇಜಾರಾಗಲ್ಲ ತಾನೆ? ಯಾರಿಗೆ ಗೊತ್ತು, ಹೋದ್ರೆ ಗೊತ್ತಾಗುತ್ತೆ ಬೇಜಾರಾಗುತ್ತೆ. ಅವ್ನು ಜಾಸ್ತಿ ಬೇಜಾರಾದರೆ ಹೆಂಗೆ ಹೋಗ್ಬಿಡೋಣ ಬಿಡು, ಹೆಂಗೂ ಬಿಲ್ಲು ಪೇ ಮಾಡಿಲ್ಲ ಅಷ್ಟೇ. ದೊಡ್ಡಬಳ್ಳಾಪುರ ರಿಲಯನ್ಸ್ ಟ್ರೆಂಡ್ಸ್ ಮುಂದೆ ಇದ್ದೀವಿ. ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್. ಐಮ್ ಫೀಲಿಂಗ್ ವೆರಿ ನರ್ವಸ್ ಟುಡೇ ಬಿಕಾಸ್ ಐಮ್ ಮೇಕಿಂಗ್ ಅ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್. ಫುಲ್ ರೈಡಿಂಗ್ ಅಟೈರ್ ಬೈ ದ ವೇ. Yeah, so let's keep it straightforward and let's keep it to the point. I'm in Dodballapur. Me and Harshit are going on a short trip, 3 days trip. It is, the destination is to Chikmagalur. I don't like to keep surprises. ನಾವು ಹೇಳೋದೇ ಇಲ್ಲ ಹೋಗೋವರೆಗೂ, ಅವೆಲ್ಲ ನಂಗೆ ಇಷ್ಟ ಆಗಲ್ಲ. We are going to Chikmagalur on the bike. So yeah, this fellow ದೊಡ್ಡಬಳ್ಳಾಪುರ್ಗೆ ಇಷ್ಟೊತ್ತಿ ಹೆಂಗೋ ಬಂದೆ, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಹಂಗೆ ಬಾ ಹಿಂಗೆ ಬಾ ಅಂದ್ಕೊಂಡು ಎಲ್ಲೆಲ್ಲೋ ಕರ್ಸಿಲ್ ಕೊನೆಗೆ ರಿಲಯನ್ಸ್ ಟ್ರೆಂಡ್ಸ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಮುಂದೆ ನಿಂತಿದ್ದೀವಿ. ಬರ್ತಾಯಿದ್ದೀನಿ ಅಂತ ಹೇಳೋನೆ. ಬಂದಮೇಲೆ ನೆಲಮಂಗ್ಲಾಗೆ ಹೋಗಿ, ನೆಲಮಂಗ್ಲಿಂದ ಸುಡ್ಡುಬ್ರೋ ಬರ್ತಾನೆ ನೆಲಮಂಗ್ಲಾಗೆ. ಹಿ ಆಲ್ಸೋ ಹ್ಯಾಡ್ ಟು ಕಮ್ ಬಟ್ ಹಿ ಡ್ರಾಪ್ಡ್ ಔಟ್ ಅಟ್ ದ because of some stuff. So let's go to Chikmagalur and let's enjoy. Let's make some nice videos. GoPro mic inna illa, so bear with the voice. I won't speak much while I'm shooting on the GoPro. So yeah, ella jana ella sumne nodtavare, eshton jana ಓಡ್ತಾವ್ರೆ ಬೆಳಗ್ಗೆನೆ. Okay, see you after some time when Harshit comes. If you don't know who Harshit is, you will meet him in some time from now, so hold on to it. Later. Good morning ಹೇಳೋ. ಇವಾಗ ಸ್ಟಾರ್ಟ್ ಆದ್ಮೇಲೆ ಹೇಳು. ರೆಕಾರ್ಡಿಂಗ್ ಸ್ಟಾರ್ಟ್ ಆದಮೇಲೆ, ರೆಕಾರ್ಡಿಂಗ್ ಸ್ಟಾರ್ಟ್ ಹಾಕಿನ ಮುಂಚೆ ಅಲ್ಲ. ಏನೋ ಫ್ಯಾನ್ಸಿ ಬ್ಯಾಗೆಲ್ಲ ಇಟ್ಕೊಂಡಿರ್ತಾನೆ ನಮ್ಗೆ ಗೊತ್ತಾ. ಏನಪ್ಪ ಮಾಡೋದು, ಗ್ಲೌಸ್ ಮರ್ತೋದೆ, ಏನಾದರೂ ಒಂದು ಮರಿಬೇಕಲ್ಲ. ಕರೆಕ್ಟ್ ಬಿಡು, ಇಲ್ಲಾಂದ್ರೆ ಅದು ರೈಡೇ ಅಲ್ಲ. 5 ಗಂಟೆ ಆಯ್ತು. ನೋಡ್ಕೊಳಪ್ಪ, ನಮ್ಮ ರೋಡ್ ಇದೆ. ಎಲ್ಲ ನೋಡಿ. ಅವ್ನು ಇಲ್ಲೇ ಅಲ್ಲೇನೋ ಕಸ ಹಾಕೋದು, ಇಲ್ಲೇ ಕಸ ಹಾಕೋದು ನೋಡು. ಬ್ಲ್ಯಾಕ್ ಕವರ್ ನಮ್ಮದೇ. ಎಷ್ಟು ದೂರ ಇಲ್ಲಿಂದ ನೆಲಮಂಗ್ಲ? ಇಲ್ಲಿಂದ ಒಂದು 35 ಮಿನಿಟ್ಸ್ 40 ಮಿನಿಟ್ಸ್. ಸುಡ್ಡುಬ್ರೋ ಬರ್ತಾನಾ? ಸುದ್ದುಬ್ರೋಗೆ ಲೊಕೇಶನ್ ಅಂತ ಹಾಕಪ್ಪ. ನೀನು ಕಳಿಸೋ, ನನ್ನ ಚಾರ್ಜ್ ಹೋಗ್ತದೆ. ನಾನು ಎಲ್ಲಿ ಕಳಿಸ್ಬೇಕು? ಯಾವ ಚಾರ್ಜರ್ ಐತಲ್ಲ, ಚಾರ್ಜರ್ ಹಾಕೊಂಡು ಕಳಿಸು. ಚಾರ್ಜರ್ ಇಟ್ಕೊಂಡಿದ್ಯಲ್ಲ ಗಾಡೀಲಿ. 2 hours later. ಜಾಕಿ ಚಾನ್ ಒಂದು ಅರ್ಥ ಆಗಲ್ಲ. ಆಕ್ಟಿವ್ ಆಗಿ ಬರೋವ್ರನ್ನ ರೈನಾಕ್ಸ್ ಹಾಕೊಂಡ್ಬರ್ಬೇಕಾ? ಹಾಗೇನೋ ತಪ್ಪೇನು ಬರೋದು ನೀನು 80ಅಲ್ಲಿ. 80ಅಲ್ಲಿ ಎಷ್ಟು ಜನ 60 ಬಿತ್ತು ಸತ್ತವ್ರು ಗೊತ್ತೇನು? ಸ್ಟ್ರಾಂಗ್ ಇರಬೇಕು. ನಿನ್ನ ಸ್ಟ್ರಾಂಗ್ ಇಲ್ವಲ್ಲ ಎಲ್ಲ. ನಾವು ನಿಧಾನವಾಗೇ ಬರ್ತೀವಿ. ಗುಪ್ತಾ ಅವರು ಸುಸ್ತಾಗಿ ಕುತ್ಕೊಂಡ್ಬಿಟ್ಟವ್ರೆ. ಯಾಕೋ ಗುಪ್ತಾ ಇಷ್ಟಕ್ಕೆ ಸುಸ್ತಾಗೋದ್ರೆ ಹೆಂಗೋ? 200 ಕಿಲೋಮೀಟರ್ಸ್ ಅಷ್ಟೇ ಅಲ್ಲ, ಅಷ್ಟೇ ಹೊಡೆದಿರೋದು ನಾವು. ಇನ್ನು 200ಗೆ ಒಂದು ಬ್ರೇಕ್ ತಗೋಬೇಕು. ಇವರು ಒಂದು ರೈಡ್ರು. ನಮ್ಮ ಮುಂದಿನ ಪಯಣ ಶೆಟ್ಟಿಹಳ್ಳಿ ಚರ್ಚ್. ಇಟ್ ಇಸ್ ಅ ಹಾಂಟೆಡ್ ಪ್ಲೇಸ್. ಏನು ಹಿಂಗಂತ ಇದೆಯಾ? ಜನ ದೆವ್ವಗಳನ್ನ ಹರ್ಷಿತ್ ದೆವ್ವ ಎಲ್ಲ ಬಿಡಿಸ್ತಾನಂತೆ. ಸಾಕ ಬ್ರೇಕು? ಏನೋ ಇದು ನೋಡ, ಇದ್ಯಾಕೋ ಎಕ್ಸೈಟ್ ಆಗಿ ಏನೋ ಅದು ದೆವ್ವ ಹೇಳ್ದೆ ಅಲ್ಲ ಬರುತ್ತೆ. ಇವಾಗ ಏನು ಗೊತ್ತಾ ಇನ್ನೊಂದು, 1 ಪಾಯಿಂಟ್ ಇದೆ ಫ್ಯೂಯಲ್. ಏನಾದರೂ ಆಗೋಗ್ಬೇಕಲ್ಲ. ಇಲ್ಲ, ಎಲ್ಲಿಂದ ಆಗೋಗುತ್ತೆ ಬಾರೋ? ಇನ್ನೆಷ್ಟು 10 ಕಿಲೋಮೀಟ್ರೇನಾ? ಅಷ್ಟೇ, 10 ಕಿಲೋಮೀಟ್ರ್. ಇಲ್ಲಿಂದ ಅಲ್ಲಿಗೆ ಒಂದು 15 ಕಿಲೋಮೀಟ್ರ್. ಟೆಂಡರ್ ಕೊಕೊನಟ್ ಕುಡಿಯೋಣ. ಏನೋ ಕುಡಿಯಪ್ಪ. ಹರ್ಷಿತ್ ಬ್ಯಾಗ್ ಒಂಥರ ಖಜಾನ ಥರ. ಡಿಮಾರ್ಟ್ ಎಲ್ಲ ತುಂಬಿಸ್ಕೊಂಡ್ ಬಂದಿರ್ತಾನೆ. ಇಲ್ಲ, ಡಿಮಾರ್ಟ್ದೆಲ್ಲ ಮನೆಯಲ್ಲಿ ಇರುತ್ತೆ.
ಇಲ್ಲಿ ಸುಮ್ಮನೆ ತಿನ್ನೋದು ಇರೋದು 1-2-3 ಇರುತ್ತೆ ಅಷ್ಟೇ. ಓಹ್ ನೋಡಲ್ಲೇ ತುಂಬ್ಸವನೆ. ಮೂನ್ ಫಿಲ್. ಏನೇನೋ ತರ್ತೀಯಲ್ಲ ನೀನು. ಇದು ಏನು ಖಜೂರ್ಗಳು ಗೊತ್ತಾ ಅವರು ಹಾಂ ಸಪ್ರೇಟಾಗಿ ತೊಗೊಂಡ್ರೆ ಒಂದೊಂದು 11 ರುಪೀಸು. ಹಂಗೆ ಫುಲ್ ಒಂದು ಪ್ಯಾಕೆಟ್ ಸಮೇತ ಫುಲ್ ಒಂದು ರ್ಯಾಪ್ ಮಾಡಿದ್ದಾನೆ. ಅದು ತೊಗೊಂಡ್ರೆ ಒಂದೊಂದು 13 ರುಪೀಸ್ ಬೀಳುತ್ತೆ ಡಿಮಾರ್ಟಲ್ಲಿ. ಅದು ಏನು ಲಾಜಿಕ್ಕು ಅಂದೆಲ್ಲ. ಅದೆಲ್ಲ ವಿಚಿತ್ರ ಲಾಜಿಕ್. ನಿಂಗೆ ಒಂದು ಇದೆ ತೆಗಿಯೋಣ. ಟೆಂಡರ್ ಕೋಕೋನಟ್, ದುಬೈ ಕಂಪನಿ ಟೆಂಡರ್ ಕೋಕೋನಟ್ ಎಲ್ಲ ತಿಂದವನು ಹರ್ಷಿತ್. ಕ್ರಿಸ್ಗೇಲ್ಗೆ ಹೇಳೋಣ. ಓಕೆ ಲೆಟ್ ಅಸ್ ಹ್ಯಾವ್ ದಿಸ್ ಹರ್ಷಿತ್ ಟೆಂಡರ್ ಕೋಕೋನಟ್. ಇದ್ರ ಹೆಸರೇನಪ್ಪ? ಸುಮೇರು ಪಲ್ಪಿ ಟೆಂಡರ್ ಕೋಕೋನಟ್ ವಾಟರ್. ಆ್ಯಂಡ್ ದೆನ್ ಲೆಟ್ಸ್ ಹೆಡ್ ಟು ಶೆಟ್ಟಿಹಳ್ಳಿ ಚರ್ಚ್. ಓಕೆ, ಸ್ಟಿಲ್ ನೋ ಮೈಕ್, bear with me for this one. Shettihalli Church is somewhere around 10 kilometers from here, waiting for our Guptaji to start. Took a short break. Guptaji is calling. Hello. ಹಾಕೋ. ನಾನೇ ತಾನೇ ಹೇಳಿದ್ದೀನಿ ಡೌನ್ಲೋಡ್ ಮಾಡು ಅಂತ. ಇಲ್ಲ ಹೋಗಪ್ಪ. ಶೆಟ್ಟಿಹಳ್ಳಿ ಚರ್ಚ್. ಇದೆಯಂತಪ್ಪ ಶೆಟ್ಟಿಹಳ್ಳಿ ಚರ್ಚು 1 ಕಿಲೋಮೀಟ್ರಲ್ಲಿ. ಅವ್ರು ಮ್ಯಾಪ್ ಹಾಕೊಂಡವ್ರೆ, ಲೀಡ್ ಮಾಡ್ತಾ ಅವ್ರೆ. ಆರಾಮಾಗಿ ಹೋಗ್ತಾ ಇದ್ದೀವಿ. ಅಂತ ಶೆಟ್ಟಿಹಳ್ಳಿ. ಇವಾಗ ನಾವು ಚರ್ಚೆ ಹುಡುಕ್ತೇವೆ. ಇಲ್ಲಿಂದ 1 ಕಿಲೋಮೀಟರ್ 5 ಮಿನಿಟ್ಸಾ? ಪಾರ್ಕಿಂಗ್ ಅಂತೆಲ್ಲ ಹಾಕೋರೆ. ಸೊ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಗೋ ಟು ಶೆಟ್ಟಿಹಳ್ಳಿ. ಗೊತ್ತೇ ಆಗಲ್ಲ, ಬೋರ್ಡ್ ಗಿರ್ಡೇನು ಹಾಕಿಲ್ಲ. ಇಟ್ ಇಸ್ ಲೈಕ್ ಯು ಹ್ಯಾವ್ ಟು ಯೂಸ್ ಮ್ಯಾಪ್. ಇಟ್ ಇಸ್ ಲೈಕ್ ಅ ಸ್ಮಾಲ್ ಡೈವರ್ಷನ್, ವೆರಿ ಡಿಫಿಕಲ್ಟ್ ಟು ಮೇಕ್ ಔಟ್. ಆಫ್ ರೋಡಿಂಗ್ ಟ್ರೈನ್. ಇಲ್ಲ ನಂಗೆ ಕಾಣಿಸ್ತಾನೆ. ಓ ಯಾ, ಐ ಕ್ಯಾನ್ ಸಿ ದ ಚರ್ಚ್ ಆನ್ ದ ರೈಟ್. ನೋಡ್ದಾ? Oh my God, view is amazing. The amazing view. Oh! Ladies and gentlemen, welcome to Shettihalli Church. Crazy photos ತೆಗಿಬೋದಲ್ಲ ಇಲ್ಲೋ.
ಸೊ ದಿಸ್ ಇಸ್ ದ ಶೆಟ್ಟಿಹಳ್ಳಿ ಚರ್ಚ್. ಅಲ್ಲ ಕಣ, ನಡಿ. ಅದೇ ಅದಕ್ಕೆ ಬಾ, ಹಿಂಗೆ ಹೋಗ್ಬೋದು ಬಾ. ಹುಷಾರು, ಮಣ್ಣು. ಓಹೋ, ಕ್ರೇಜಿ. ತಿರ್ಗ್ಸಾಕಣ ಕೆರೆ. ಮುಂದೆ ಬಂದು ಹಿಂದೆ ಹೋಗ್ಬೇಕಷ್ಟೆ. ಫುಲ್ ಮುಂದೆ ಬರೋ. ಹಾಕ್ಬಿಡೋ. ಗುಪ್ತಾಜಿ ಕೆರೆ. ಕ್ರೇಜಿ ವ್ಯೂ. ವಾಟ್ ಅ ವ್ಯೂ. ಏನು ಗುಪ್ತಾ ಅವರೇ, ಇಸ್ ಇಟ್ ವರ್ತ್? ವರ್ತೆ. ಇನ್ನು ಅಲ್ಲಿ ಹೋಗೋಣ ಇರು, ಹಾಂಟೆಡ್ ಅಂತೆ, ಏನೋ ದೆವ್ವಗಳಿದೆ ಅಂತೆ. ಹೌದಾ? ಅಷ್ಟೆಲ್ಲ ಬಿಡಿಸ್ತಾನೆ ಇವಾಗ. ನೋಡೋಣ ಯಾವ್ಯಾವ್ದಿದೆ, ಅದ್ರದ್ದು ಸ್ಟೋರಿ ಕೇಳೋಣ. ಪಾಪ ಯಾರೂ ಇಲ್ಲ ಅಲ್ಲಿ. ಏನೇನೋ ಹೇಳ್ತಾವನಪ್ಪ ನಮ್ಮ ಹರ್ಷಿತ್ತು. ಸೊ ದಿಸ್ ಇಸ್ ದ ಶೆಟ್ಟಿಹಳ್ಳಿ ಚರ್ಚ್. ವಿ ಹ್ಯಾವ್ ಜಸ್ಟ್ ಪಾರ್ಕ್ಡ್ ಅವರ್ ಬೈಕ್ಸ್ ಹಿಯರ್ ಜಸ್ಟ್ ಆಫ್ಟರ್ ದ ವಾಟರ್. ವಾಟ್ ಅ ಕ್ರೇಜಿ ವ್ಯೂ ಮ್ಯಾನ್, ವಾಟ್ ಅ ಕ್ರೇಜಿ ವ್ಯೂ. ದೇರ್ ನಾಟ್ ಮಚ್ ಪೀಪಲ್. ನಾನು ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡೆ. ಇಲ್ಲ, ಹಿಂಗೆ ಇರಬೇಕು. ಸಾಂಗ್ ಸ್ಟಾರ್ಟ್ ಮಾಡ್ದೆ. ಓಕೆ, ಲೆಟ್ಸ್ ಜಸ್ಟ್ ಹ್ಯಾವ್ ಅ ಲುಕ್, ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ದೆನ್ ಹೆಡ್ ಟು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ಫೋಟೋಶೂಟ್ಗಳು ಮಾಡ್ತಾಯಿದ್ದೀವಿ. ಅಲ್ಲಿ ಹಾಕೋದು, ಇಲ್ಲಿ ಹಾಕೋದು, ಚರ್ಚ್ ಮುಂದೆ ಹಾಕೋದು. ಅಲ್ಲಿ ಯಾರೋ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅನಿಸುತ್ತೆ, ಅದು ಮಾಡ್ತಾಯಿದ್ದಾರೆ. ನೈಸ್ ಪ್ಲೇಸ್ ಇಸ್ ಇಟ್. ಸಮ್ವೇರ್ ಅರೌಂಡ್ 20 to 25 kilometers from Hassan. You can take a small day route if you're going to Chikmagalur. 3 hours later. 11:20 in the morning. Next spot is Halebeedu. ಆಫ್ಟರ್ನೂನ್ ಹೆಂಗಿದೆ? ಹರ್ಷಿತ್, ನೀನಲ್ಲಿ ಇದಕ್ಕೆ ಹೋದಾಗ ಶೆಟ್ಟಿಹಳ್ಳಿ ಚರ್ಚಲ್ಲಿ ಇನ್ನು ಬರೀ 10 o'clock ಅಂದರೆ ಈ ವಾಸ್ ಶಾಕ್ ದಟ್ ಇಟ್ಸ್ ಓನ್ಲಿ 10 ಅಂತ. ಎಷ್ಟಿತ್ತು ಅನಿಸ್ತು ನಿಮಗೆ? ಯಪ್ಪ, ಮಿನಿಮಮ್ ಅಟ್ಲೀಸ್ಟ್ ಅಂದ್ರೂ ಒಂದು 12:30 1 o'clock ಇದ್ದಂಗಿತ್ತು. ಇಟ್ ಇಸ್ ಸ್ಟಿಲ್ ವರ್ಷ ಇವಾಗ ಜಸ್ಟ್ ರಾಜಸ್ಥಾನಲ್ಲಿ ಇದ್ದಂಗಿದೆ. ಸುಸ್ತಾಗಿ ಹೋಗೋಣ ಹರ್ಷಿತ್ತು. ಅದು ಬೇರೆ ಈ ಜಾಕೆಟ್ಗಳು ಹಾಕೊಂಡು ದೇವ್ರು ಕಾಣಿಸ್ಬಿಡ್ತಾರೆ. ಅದಕ್ಕೆ ಹೇಳಿದ್ದು ನಾನು ಹಾಕೊಳ್ಳೋ ರೂಢಿ ಮಾಡ್ಕೊಳ್ಳೋ ಅಂದರೆ ಹೇಳಿದ ಮಾತು ಕೇಳಲಿಲ್ಲ. ಜಾಕೆಟ್ ಎಲ್ಲ ಹಾಕ್ಬಾರ್ದು. ಹಳೇಬೀಡು ನೋಡ್ತೀರಾ? ನೋಡಿ. ಹಾಂ ಹಾಂ, ಏನಕ್ಕೆ ಮಾಡೋದು ನೋಡಿಲ್ಲ ಅಲ್ಲ? 500 10 rupees. ಅಷ್ಟು ಬೇಡ ಪಾಪ, 100 rupees ಅಂತ ನೋಡಿ. ಇದೇ ಹಳೇಬೀಡು. ಹಿಂಗಿದೆಯೋ ಹಳೇಬೀಡು? ಚೆನ್ನಾಗಿದೆ ಟೆಂಪಲ್ ನೋಡು. ಇದೆಲ್ಲ ನಾನೇ ಕಟ್ಟಿದ್ದು ಆ ಜನ್ಮಲ್ಲಿ. ಹೌದಾ? ಹೊಯ್ಸಳ. ಯಾರು ಹೊಯ್ಸಳದ್ದು ತಾನೇ ಇದು? ಯಾರಿಗೆ ಗೊತ್ತು? ನೀನೇನ ಕಟ್ಟಿದ್ದು? ಮತ್ತೆ ಇಲ್ಲಿ ಶೂಸ್ ಬಿಚ್ಚಬೇಕಾ? ಹ್ಞೂನಪ್ಪ, ಅಲ್ಲಿ ಬಿಚ್ಚಿಸ್ತೀನಿ. ಅಲ್ಲಿವರೆಗೂ ಪರವಾಗಿಲ್ಲ, ಹಾಕೊಂಬ. ನೋಡಲ್ಲಿ ಮ್ಯೂಸಿಯಂ ಕಟ್ಸಿದ್ದೀನಿ. ಹಾಂ, ನೋಡಲ್ಲಿ ಕೆರೆ ಇದೆ, ಸ್ವಿಮ್ಮಿಂಗ್ ಮಾಡ್ಬೋದು. ನೆಕ್ಸ್ಟ್ ಅದೇ ಇಲ್ಲ ಪ್ಲ್ಯಾನು? ಅಷ್ಟೇ ಪ್ಲಾನ್. ಆ್ಯಕ್ಚುಲಿ ಇದು ಹೆಂಗಿತ್ತು ಅಂದರೆ
ಏಲಿಯನ್ಸ್ಗಳು ಲ್ಯಾಂಡ್ ಆಗಬೇಕು ಅಂತ ಈ ಸ್ಟ್ರಕ್ಚರಲ್ಲಿ ಕಟ್ಟಿದ್ದು ನಾನು. ಹಾಂ ನೋಡು ಕರೆಕ್ಟಾಗಿ ನೋಡು. ಹಾಂ ಕರೆಕ್ಟ್. ಇನ್ನೊಂದು ಎಕ್ಸಾಕ್ಟ್ 10 years ವೆಯ್ಟ್ ಮಾಡು. ಹಾಂ ನೀಟಾಗಿ ಬಂದು ಲ್ಯಾಂಡ್ ಆಗಿ ಹಾಂ ಇದು ಫುಲ್ ಹಂಗೆ ತೊಗೊಂಡು ಹೋಗುತ್ತೆ. ಹೌದಾ? ಎಲ್ಲಿಗೆ ತೊಗೊಂಡೋಗುತ್ತೆ? ಅಲ್ಲಿ ಇವಾಗ ಹೆಂಗೆ ನಮಗೆ ಮಿಲ್ಕಿ ವೇ ಇದೆ ಹಾಂ ಆ ಥರ ವೇ ಮಿಲ್ಕಿ ಅಂತ ಏಲಿಯನ್ಸ್ ಇದೆ. ಓ ಅಲ್ಲಿಗೆ ತೊಗೊಂಡೋಗಿ ಶಿಫ್ಟ್ ಆಗ್ತಾ ಇರುತ್ತಲ್ಲ. ಹೌದಾ? ನೋಡಿ ಇದೆ ಹಳೆ ಬೀಡು. ಏಯ್ ನೀವೆಲ್ಲ ಟೂರಿಸ್ಟ್ ತಾನೇ ನೀವು? ಹ್ಞೂ ಅದೇ ಟೂರಿಸ್ಟ್. 1000 rupees ಎಕ್ಸ್ಟ್ರಾ ಕಟ್ತಾರೆ. ಮೀಟ್ ಮಿಸ್ಟರ್ ಗೈಡ್ ಹರ್ಷಿತ್ ಗುಪ್ತಾ. ಹಾಂ ಅದು ತುಳಿದ ಫೋರ್ಸ್ಗೆ ಏನಾಗಿದೆ ಅಂದರೆ ಇಲ್ಲಿ ಒಂದು ನರು ಬರ್ತಿತ್ತಂತೆ ಅವ್ರಿಗೆ. ಅದು ಕಟ್ಟಾಗ್ಬಿಟ್ಟು ಸೀದಾ ಅಲ್ಲಿಂದ ಹಾಂ ಇಲ್ಲಿ ಹೋಗುತ್ತೆ. ಹಾಂ ಇಲ್ಲಿ ಹೋಗಿ ಅಂಡರ್ಗ್ರೌಂಡಲ್ಲಿ ಇರುತ್ತೆ. ಹೌದಾ? ಸೊ ಏನೋ ರೊಟೇಟ್ ಮಾಡೋಕ್ಕೆ ಹೋಗಿ ಇನ್ನೇನೋ ರೊಟೇಟ್ ಮಾಡೋ ಫುಲ್ಲೆಲ್ಲ ಎಲಿವೇಟ್ ಆಗುತ್ತೆ. ಗೋಲ್ಡ್ ಬಿಸ್ಕೆಟ್. ಈಗ ನೋಡು ಆ ಥರ ಏನಾದರೂ ನಂಗೆ ಮಾಡ್ತೀವಿ. ಹ್ಞೂ ಬೇಕಂದ್ರೆ ನಂಗೆ ಯಾರೋ ಟ್ರಕ್ ತಂದುಬಿಟ್ಟು ಎಲ್ಲ ಹಾಫ್ ಮಾಡ್ಕೊಂಡು ಹೋಗ್ಬಿಡೋಣ. ಕುಡಿ ಹರ್ಷಿತ್ ಇಸ್ ಹೆಲ್ಪ್ಫುಲ್. ಫೋಟೋಗ್ರಾಫರ್ ಹರ್ಷಿತ್ ಇನ್ ಜಾಬ್. ಏ ಹರ್ಷಿತ್ ಚೆನ್ನಾಗಿತ್ತಾ? ಇಲ್ಲಾಂದ್ರೆ ಮತ್ತೆ ತೆಗಿತ್ಯಾ? ಇಲ್ಲೇನು ಅಂದರೆ ಹಾಂ ಅದು ಇವಾಗ ಹೆಂಗೆ ನಮಗೆ ಸೈಲೆನ್ಸರ್ ಇರುತ್ತೆ ಗಾಡಿಯಲ್ಲಿ ಆ ಥರ ಏಲಿಯನ್ಸ್ ಮೇಲಿಂದ ಅದೇನೋ ಒಂದು ಫ್ಯೂಯಲ್ ಯೂಸ್ ಮಾಡುತ್ತೆ. ಅದರದ್ದು ಹೋಗಕ್ಕ ಯೂಸ್ ಮಾಡಿ ಅದು ವೇಸ್ಟೇಜ್ ಎಲ್ಲ ಹೋಗ್ಬೇಕಲ್ಲ ಅದಕ್ಕೆ ಇಲ್ಲಿಂದ ಬಂದು ಅಲ್ಲಿಂದ ಬಂದು ಹಿಂಗೆ ಹೋಗುತ್ತೆ ಕಲೆಕ್ಟ್. ದಿಸ್ ಈಸ್ ಹಳೆ ಬೀಡು. Time is somewhere around 8 p.m. Me and Harshit have come to ಜಯಂತಿ ಕಾಫಿ. Jayanti Cafe. Not coffee, Jayanti Cafe. You cannot go. ಬ್ಯಾಚ್ಲಿ You cannot go to a coffee. You can go to a cafe. ಓಕೆ ಬ್ರೋ. ಕಾಫಿ ಎಲ್ಲ ಕುಡಿಯೋಲ್ಲ ಸೊ ನಮಗೆ ಅದೆಲ್ಲ ಗೊತ್ತಿಲ್ಲ. ಮಾಸ್ಕ್ ಎಲ್ಲ ಮಾಸ್ಕ್ ಎಲ್ಲ ಆಗಬಾರ್ದು. ಕುಡಿತಾ ಇಲ್ಲ ಕಾಫಿ ಡೌಟ್ ಬಂತು ಈಗ. ಏನು ಇವಾಗ ಕೊರೋನಾ ವ್ಯಾಕ್ಸಿನೇಷನ್ ಮಾಡ್ತಾರಲ್ಲ ಇವಾಗ ನಿಮಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡಿದ್ದೆ ಅಂದರೆ ನೀನು ಸ್ಮಾಲ್ ಅಮೌಂಟ್ ಆಫ್ ವೈರಸ್ನ ಇಂಜೆಕ್ಟ್ ಮಾಡ್ಕೊಂಡಿದ್ದೆ. ನಾಟ್ ನೆಸರಲಿ ಕೋವಿಶೀಲ್ಡಲ್ಲಿ ಮಾತ್ರ ಅದು. ಆಯಿತು ಕೋವಿಶೀಲ್ಡೇ ನಿಂಗೆ ಕೊಟ್ಟಿದ್ದಾರೆ. ಹಾಂ ಅವಾಗ ನೀನು ಇಂಜೆಕ್ಟ್ ಮಾಡ್ಕೊಂಡಿದ್ದೆ ಓಕೆನಾ. ಸೊ ನಾನು ನಿನ್ನ ಕಾಂಟ್ಯಾಕ್ಟ್ ಆದರೆ ಇವಾಗ ನಿನ್ನಿಂದ ನನಗೆ ಬರುತ್ತಾ ಇಲ್ವಾ? ಬರಲ್ಲ. ಮೈಲ್ಡ್ ಅಮೌಂಟ್ಸ್ ಅಲ್ಲ ಅದಕ್ಕೆ. ಮೈಲ್ಡ್ ಅದ್ರ ಜೊತೆಗೆ ಬೇರೆನೂ ಇರುತ್ತೆ. ನಂಗೆ ಗೊತ್ತಿಲ್ಲ ಅದಕ್ಕೆ ಕೇಳಿದ್ದೀನಿ. ಬೇರೆನೂ ಇರುತ್ತೆ ಬರೀ ವೈರಸ್ ಇರಲ್ಲ. ಅದು ಪ್ರಾಪರ್ಟಿ ತೊಗೊಂಡು ಹಾಕಿತ್ತು. ಹಂಗಿರ್ಬೇಕಿತ್ತು ಚೆನ್ನಾಗಿತ್ತು. Let me show you the cafe. That is the cafe. So I didn't vlog much on the GoPro today because while trying to fix the GoPro, the mount only came off. ಟೂಡ್ಗೆ ಮೌಂಟೇ MC ಲಾಕ್ ಮೆತ್ತಿದ್ದೆ ಅಂದರೂ ಬಂದ್ಬಿಡ್ತು ಮೌಂಟ್. ಆ MC ಮೇಲೆ ಕೇಸ್ ಹಾಕೋಣ. ಯಾರು ಎಮ್ಸಿಲು ಯಾವ ಕಂಪ್ನಿದು? MC-ಲೇ ಕಂಪ್ನಿ ಅನ್ಸುತ್ತೆ. ಎಮ್ಸಿಲ್ದೇ ಹಾಕ್ಸ್ತಾ ಅದು ಅಂದರೆ ಎರಡು ಇರುತ್ತಲ್ಲ ಬ್ಲ್ಯಾಕ್ ಮತ್ತು ಹಾಂ ಮಿಕ್ಸ್ ಮಾಡಿ ಹಾಕ್ಬೇಕು. ಆ ಕಂಪ್ನಿ ಕೇಸ್ ಹಾಕೋಣ. ಸೊ ದಟ್ಸ್ ವೈ ನೋ ಮಚ್ ಆಫ್ GoPro ಫುಟೇಜ್. ಈವ್ನಿಂಗ್ ಇವಾಗ ಮಜಾ ಆಯ್ತಲ್ಲೇನೋ ದೇವಿರಮ್ಮ ಟೆಂಪಲ್ಲು ಕರ್ವ್ಸ್ ಮಜಾ ಆಯ್ತು. ಸೊ ಮಾರ್ನಿಂಗ್ ಹರ್ಷಿತ್ ಸುಸ್ತಾಗೋಗಿದ್ದ. ವಿ ರೀಚ್ ಸಮ್ವೇರ್ ಅರೌಂಡ್ 2 PM. ಬೇಲೂರು ಹೋಗಿದ್ವಿ, ಹಳೇಬೀಡು ಹೋಗಿದ್ವಿ, ಶೆಟ್ಟಿಹಳ್ಳಿ ಚರ್ಚ್ ಹೋಗಿದ್ವಿ. ಸಾರಿ ಫಾರ್ ದ ಕ್ಯಾಮ್ರಾ ಡಿಸ್ಟಾರ್ಷನ್. ಬೆಂಗಳೂರು ಎಷ್ಟು ಬಿಸಿ ಇದೆ ಅಂದರೆ ಗೋವಾ ಥರ ಆಗ್ಬಿಟ್ಟಿದೆ. ಹರ್ಷಿತ್ಗೆ ರೂಢಿ ಇಲ್ಲ, ಅದಕ್ಕೆ ಜಾಕೆಟ್ ಎಲ್ಲ ಫಸ್ಟ್ ಟೈಮ್ ಹಾಕೊಂಡು ಅವ್ನು ರೈಡಿಂಗ್ ಜಾಕೆಟ್ ಇವಿ ತಡೆಯೋಕ್ಕಾಗ್ತಿಲ್ಲ. ಸುಸ್ತಾಗೋಗಿದ್ದ ಹುಡುಗ. ಬೇರೆ ಫುಲ್ ಹೆಲ್ಮೆಟ್. ಸೊ full helmet is the most comfortable one. I don't know why Harshit here feels half helmet is comfortable. 1 kg 400 grams. ಏನಂತೆ ಅಷ್ಟು ದೊಡ್ಡ ತಲೆ ಮೇಲಿದ್ರೆ ಅದು ಫುಲ್ ಬಾಡಿ ವೇಟ್ ಏನು ಮಾಡ್ತಿದ್ದಾನೆ. ಹಲೋ ಅಂಕಲ್. ಹಲೋ ರೆಸ್ಪಾಂಡೇ ಮಾಡ್ತಿಲ್ಲ. ಏನೋ ಹರ್ಷ ಕಾಫಿ ಗ್ರೌಂಡ್ ಮಾಡ್ತಾ ಇರೋದು. ತಿರ್ಗ್ಸೋಣ ಹಾಂ ಏನು ಆರ್ಡ್ರ್ ಮಾಡಿದ್ಯಪ್ಪ? ಹರ್ಷಿತ್ ಏನಾದ್ರು ಆರ್ಡ್ರ್ ಮಾಡಲೇಬೇಕು. ನಾವು ಕಾಫಿ ಎಲ್ಲ ಕುಡಿಯೋಲ್ಲ. ಏನೋ ಗಾಳಿ ಬ್ರೆಡ್ ಏನೋ ಒಂದಿರುತ್ತೆ ಅಷ್ಟೇ. ಇವೆಲ್ಲ ಕಾಫಿ ಲವರ್ಸು. So that is how the day is going. Tomorrow the plan is to go to Bhadra. Harshit wanted to go for leave house by
4 AM, which is not possible, which is very dangerous. ಏನಾಗಲ್ವೋ, ನಕ್ಸಲೈಟ್ ಯಾರಾದರೂ ಹಿಡ್ಕೊಂಡ್ರೆ ನಾವು ತಾಲಿಬಾನ್ ಅಂತ ಹೇಳ್ಬಿಡೋಣ, ಬಿಟ್ಬಿಡ್ತಾರೋ. ತಾಲಿಬಾನ್ ಅಗೇನ್ಸ್ಟ್ ನಕ್ಸಲೈಟ್ಸ್. ಹೌದಾ? ತಾಲಿಬಾನ್ ಬೇರೆ, ನಕ್ಸಲೈಟ್ಸ್ ಅಂದರೆ ಬೇರೆ. ನಾವು ನಿಮ್ಮ ಜೊತೆ ಸೇರ್ಕೊಂತೀವಿ ಅಂದ್ಬಿಟ್ಟು ಬಂದ್ಬಿಡೋಣ ಅಷ್ಟೇ. ಏನಾಗಲ್ವೋ, ಇಲ್ಲ ಬಿದ್ಬಿಟ್ಟು ಹೋಗ್ಬಿಡೋಣ ಅಷ್ಟೇ. The plan for tomorrow is to leave somewhere around 5:36, reach there, go for a safari, enjoy. The lake ಇದೆ ಅಲ್ಲೊಂದು, ಅಲ್ಲೇ ಆ್ಯಕ್ಚುಲಿ ಸಫಾರಿಲಿ ಏನೂ ಕಾಣಿಸಲ್ಲ ಅನ್ಸುತ್ತೆ. ಭದ್ರಾವತಿ ಅಲ್ಲ, ಭದ್ರಾವತಿಯಲ್ಲಿರೋದು ನಾವು ಹೋಗ್ತಾ ಇರೋದು ಎಲ್ಲಿ ತೋರಿಸಿ ಏನೋ ಹೇಳ್ತಾವಲ್ಲಪ್ಪ ಇವನು. ನೋಡು, ಭದ್ರಾ ಡ್ಯಾಮ್ ಇದೆ. ಭದ್ರಾ ಡ್ಯಾಮ್ ವ್ಯೂ ಪಾಯಿಂಟಲ್ಲಿದೆ. ನೀನು ಶಿವಮೊಗ್ಗದ ನೋಡ್ತಾ ಇದೆಯಾ? ಇಲ್ಲೇ ಇರೋದು, ಶಿವಮೊಗ್ಗ ಹತ್ರನೇ ಇರೋದು. ಅದಲ್ಲ ನಾನು ಹೇಳಿದ್ದು, ಇಲ್ಲೊಂದು ಐದು ವೈಲ್ಡ್ ಲೈಫ್ ಸೆಂಚುರಿ. ನೀನು ನೋಡ್ತಾ ಇರೋದು ತಾವರೆಕೊಪ್ಪ ಅದು. ಹಾಂ, 1 hour 48 minutes. ನಾಟ್ ದಿಸ್ ಒನ್. ಮತ್ತೆ ಇನ್ನೊಂದಿದೆ, ತಡಿಯಪ್ಪ, ವಿಲ್ ಕ್ಲಿಯರ್ ದಿಸ್ ಆ್ಯಂಡ್ ಕಮ್ ಬ್ಯಾಕ್. ಕನ್ಫ್ಯೂಷನ್ ಸಾಲ್ವ್ಡ್. ಮಾಸ್ಕ್ ಫಸ್ಟ್. ದೇರ್ ಆರ್ 2 Badras. Thanks to Rohit for solving the confusion. One is here, this one. For that it is near Shimoga. Safari and all is there, but it is, yeah, it is straight patch, and we don't want to experience it. We don't experience the curves and routes and stuff like that. So even we can leave at 6:37 ಆರಾಮ್ ಸೆ. ಸ್ಟಾರ್ಟ್ ಅರೌಂಡ್ 7. ಫುಲ್ ನಿದ್ದೆ ಮಾಡಿ ಆರಾಮಾಗಿ ಪೀಸ್ಫುಲ್ಲಾಗಿ ನಿದ್ದೆ ಮಾಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು ಹೋಗಿ ಎಂಜಾಯ್ ಮಾಡಿ. ಸೊ ಯು ಹ್ಯಾವ್ ಟು ಗೋ ಬೈ ಮತ್ತೆ ಅದು ಎಮ್ಸಿಲ್ ಆಗಲ್ಲ ನಾಳೆಗೆ. ಇಲ್ಲ ನೋಡೋಣ, ಪಾಪ ಚೆನ್ನಾಗಿರುತ್ತೆ. ಲೆಟ್ಸ್ ಡೂ. ಗೋಪುರ ಮೌಂಟ್ ಫಿಕ್ಸ್ ಮಾಡಬೇಕಲ್ಲ, ಎಲ್ಲ ಮಾಡೋಣ. ಇಲ್ಲೊಬ್ರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಇದ್ದಾರೆ ಮುಂದೆ, ನಮ್ಮ ಮುಂದೆ ಎಲ್ಲರಿಗೂ ಕಾಫಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹಿಂಗೆ ಏನು ಅಂತ. ಯಾಕೆ ನೀನು ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿಸೋ. ಹೋಗೋಣ. ನಾನು ಹೋದರೆ ಅವ್ರಿಗೆ ತಲೆ ತಿನ್ಬಿಡ್ತೀನಿ. ಅವ್ರು ಏನೇನು ಅದೇ ಇವಾಗ ನಾವು ಹೆಂಗೆ ಸೆಕೆಂಡ್ PU ಅಲ್ಲಿ 10th ಅಲ್ಲಿ ಎಲ್ಲ 10 marks ಆನ್ಸರ್ಸ್ ಹೆಂಗೆ ನಾವು ಬೈ ಹೊಡಿತೀವಿ, ಆ ಥರ ಅವ್ನು ಎವ್ರಿ ಡೇ ಒಂದೊಂದು ಕ್ವಶನ್ಗೆ ಆನ್ಸರ್ಸ್ ಓದ್ಕೊಂಡು ಬರ್ತಾನೆ. ನಾನು ಹೋದರೆ ನಾನೇನೋ ಹೇಳಿದ್ರೆ ಅವನೇನೋ ಹೇಳ್ಬಿಟ್ಟು ಮರ್ತೆ ಹೋಗ್ಬಿಡ್ತಾನೆ. ಅವ್ನು ಇಲ್ಲಿಂದ ಬಿಟ್ಟು ಹೋಗ್ಬಿಡ್ತಾರೆ. ಪರವಾಗಿಲ್ಲ. ಹಾಂ, ಸರಿ, ಮತ್ತೆ ಇರೋ ಅವ್ರದ್ದಾಗಲಿ ಹೋಗೋಣ ಅಲ್ಲಿ. ಫುಲ್ ಏನೋ ಡ್ರಿಂಕಿಂಗ್ ಇಸ್ ಅ ಬಿಟ್. ನಾಚೋಸ್ ತರಿಸಿದ್ದಾನೆ. ನಮ್ದು ಐಸ್ಟ್ ಅಮೇರಿಕಾನೋ ಅಲ್ಲೇ ಐಸ್ಟ್ ಅಮೇರಿಕಾನೋ ಬರ್ತಾ ಇದೆ ನಮ್ಮ ಬ್ಯಾಟ್ರಿ ಸತ್ತ ಬೇಕಂದ್ರೆ ಯಾರಿಗಾದ್ರು ಡಿಮಾರ್ಟ್ಗೆ ಹೋಗಿ. ಹಾಂ, 12 rupees. ಎಷ್ಟಿದ್ದು 12 rupees, 30 rupees, 80 rupees ಎಲ್ಲ ಆಗೋದ್ಮೇಲೆ ಹೇಳೋದು. ಇಲ್ಲಿಗೆ ಬಂದ್ಮೇಲೆ ಅಲ್ಲಿದ್ದಾಗ ಹೇಳಲ್ಲ. ಹೋಗಿ ಎಲ್ಲ ಡಿಮಾರ್ಟ್ಗೆ ಹೋಗಿ, ಡಿಮಾರ್ಟ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಹೋಗಿ ಎಷ್ಟು ಬರ್ತಾ ಇದು? ಎಷ್ಟು 12 rupees ಇದೆ ಆಯ್ತಾ? ಇದ್ರ ಮೇಲೆ ಚೀಸ್ 10 rupees ಚೀಸ್ ಕ್ಯೂಬ್ ಬರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಟೇಸ್ಟ್ ಚೆಕ್ ಮಾಡೋದು. ಆನಿಯನ್ ಕೂಡ ಅಷ್ಟೇ, ಒಂದು ಆನಿಯನ್ ತೊಗೊಂಡು 10 ನಾಚೋಸ್ ಹಾಕ್ಬಿಡ್ತಾನೆ. ಸೊ ಹೆವಿ ದುಡ್ಡು ಮಾಡ್ತಿದ್ದಾನೆ ನೋಡಿ. ಇಂಟ್ರೆಸ್ಟಿಂಗ್ ಪರ್ಸನ್ ಅಲ್ಲಿದ್ದಾರೆ, ಜಾಸ್ತಿ ತೋರ್ಸೋಕ್ಕಾಗಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್. That is how that is going. We'll end this day here and see you in tomorrow's vlog. Till then, take care, stay safe. ನಾನು ಅಲ್ಲಿ ನೋಡ್ತಾ ಇದ್ದೆ. ಪಾಪ ಅವನು ಕಾಫಿ ಎಕ್ಸ್ಪ್ಲನೇಷನಲ್ಲಿ ನಿವೃತ್ತರಾಗಿದ್ದಾನೆ. ಅವನೇನು ಚೇರ್ಸ್ ಅಂತಿದ್ದ, ಸೊ ಅದಕ್ಕೆ ಏನು ಅಂತ ನೋಡ್ತಾ ಇದ್ದೆ. ಅಲ್ಲಿ ಹೋಗೋಣ ಇರೋ ನೆಕ್ಸ್ಟ್ ಟೈಮ್. ಹೋದ್ರೆ ತೋರಿಸ್ತೀವಿ, ಇಲ್ಲಾಂದರೆ ಅವ್ನು ನಾವು ಹೋದರೆ ಮತ್ತೆ ಅವ್ನ ಕೆಳಗಡೆ ಇನ್ನೊಂದ್ಸರಿ ಕಾಫಿ ತೊಗೊಂಡು ಮತ್ತೆ ನಮ್ಮ ಮುಂದೆ ಕುಡಿತಾನ. ಯಾರಿಗೆ ಗೊತ್ತು, ಹೋದರೆ ಗೊತ್ತಾಗುತ್ತೆ. ಅವಾಗಿಂದ ಪಾಪ 3 ಗ್ಲಾಸ್ ಖಾಲಿ ಮಾಡಿದಾನ ಅವನು. ಕುಡಿದು ಇಟ್ ಇಸ್ ಲುಕಿಂಗ್ ಅಸ್ ಸಮಥಿಂಗ್ ಎಲ್ಸ್. ಅದು ಮೇನ್ ಪಾಯಿಂಟ್. ಇಷ್ಟೊತ್ತಲ್ಲಿ ಆಂಬಿಯನ್ಸ್ ಇಸ್ ಗುಡ್, ದ ಕೆಫೆ ಇಸ್ ಗುಡ್. ಜಯಂತಿ ಕೆಫೆ, MG ರೋಡ್, ಚಿಕ್ಕಮಂಗ್ಳೂರು. ಬಂದಾಗ ಬನ್ನಿ. ಕೂಪನ್ ಕೋಡ್ ಆಕರ್ಷ್ 2020 ಆಗಿ 30% ಡಿಸ್ಕೌಂಟ್. 30% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಹೆಸರಲ್ಲಿ 40% ಕೊಡ್ತಾರೆ. ಹರ್ಷಿತ್ ಹೆಸರು ಹೇಳಿದ್ರೆ ಫ್ರೀ ಏನು ಬೇಕೋ ತಗೊಂತಾ ಇರೋದು. ಅವರೇ ಇನ್ನೂ ಬೇಕು ದುಡ್ಡು ಕೊಟ್ಬಿಟ್ಟು ದುಡ್ಡು ಪಾಕೆಟಲ್ಲಿ ಇಟ್ಟು ಫುಲ್ ಟ್ಯಾಂಕ್ ಮಾಡಿ ಕಳಿಸ್ತಾರೆ. ಹರ್ಷಿತ್ ಕಾಯ್ತಾವನೆ ಇವಾಗ ಏನು ಅಜೀಬ್ ಮಾಡ್ಬೋದು ಅಂತ. ಅಲ್ಲಿ ಹೋಗ್ತೇನಲ್ಲ ಅವಾಗ ಹೇಳೋಣ ಇರು. ಸರಿ, ಖಾಲಿ ಆಗೋದ್ರೆ ಮತ್ತೆ ಏನು ಮಾಡಬೇಕು? ಓಕೆ, ಏನು ಬೇಜಾರಾಗಲ್ಲ ತಾನೆ? ಯಾರಿಗೆ ಗೊತ್ತು, ಹೋದ್ರೆ ಗೊತ್ತಾಗುತ್ತೆ, ಬೇಜಾರಾಗುತ್ತೆ. ಅವ್ನು ಜಾಸ್ತಿ ಬೇಜಾರಾದರೆ ಹೆಂಗೆ ಹೋಗ್ಬಿಡೋಣ ಬಿಡು, ಹೆಂಗೂ ಬಿಲ್ಲು ಪೇ ಮಾಡಿಲ್ಲ ಅಷ್ಟೇ.
ಯಾವತ್ತಾದ್ರೂ ಬಿಲ್ ಪೇ ಮಾಡ್ದಲ್ಲ ಈಗ ಜಂಪ್ ಆಗಿದೆಯಾ? ಒಂದು ಸರಿ ಇಲ್ಲ. ಎಲ್ಲ ಹೋಗಿದ್ವಿ ಆಯ್ತಾ ಎಲ್ಲ ಹಂಗೆ ಏನೇ ಫುಡ್ ತಂದು ಕೊಡು ಅಂತ ಹೇಳಿದ್ರು ಲೇಟ್ ಮಾಡ್ತಿದ್ದ. ಲಾಸ್ಟಲ್ಲಿ ಬಿಲ್ ಕೇಳಿದ್ವಿ, 5 ನಿಮಿಷ ಟೈಮ್ ಕೊಡ್ತೀವಿ, ಬಿಲ್ ತಂದುಕೊಟ್ರೆ ಪೇ ಮಾಡ್ತೀವಿ, ಇಲ್ಲಾಂದರೆ ಎದ್ದು ಹೋಗ್ತೀವಿ ಅಂದ್ವಿ. 5 ಮಿನಿಟ್ಸ್ ಆಯಿತು, ಬರಲಿಲ್ಲ, ಎದ್ದು ಅಷ್ಟೇ ಅಷ್ಟೇ. ಕಾಫಿ ಪೌಡ್ರ್ ತೊಗೊಂಡ್ಯಾ? ಯಾವುದು ಯಾವುದೋ ಇದೆ ಫಿಲ್ಟರ್ ಕಾಫಿನ ಯಾವುದು? ಅವ್ರನ್ನ ಕೇಳೋಣ. ಅವ್ನು ಏನೇನೋ ಮಾಡ್ತಾವನೆ. ದಿಸ್ ಇಂಟ್ರೆಸ್ಟಿಂಗ್ ಪರ್ಸನ್ ಈಸ್ ಡೂಯಿಂಗ್ ಸಮಥಿಂಗ್ ಆ್ಯಂಡ್ ಆಲ್ ಆ್ಯಂಡ್ ಈಸ್ ಶೋಯಿಂಗ್ ಸ್ಟಫ್ ಆ್ಯಂಡ್ ಡೂಯಿಂಗ್. ಪರವಾಗಿಲ್ಲ, ಫೋನ್ ಎತ್ತಕ್ಕಾಗಲಿಲ್ಲ. ಸ್ವಲ್ಪ ಹೋಗೋರ್ನೆಲ್ಲ ಸರ್ ಬನ್ನಿ ಬನ್ನಿ ಅಂತಿದ್ದಾರೆ. ಹೋಗೋಣ ಅವ್ರು ಹೊಟ್ಟೆ ಹೋದ್ರು. ನನಗೆ ಗೊತ್ತಾಯ್ತು ಅವಳು ಏನಕ್ಕೆ ಅಲ್ಲಿ ಬಂದಿದ್ದು ಅಂತ. ಏನಕ್ಕೆ? ಫ್ರೀಯಾಗಿ ಕಾಫಿ ಕುಡಿದ್ಬಿಟ್ಟು ನ್ಯಾಚುರಲ್ ಫ್ಲೇವರ್. ಅವ್ನು ಪಾಪ ಮಾರಕ್ಕೆ ಟ್ರೈ ಮಾಡ್ತಾ ಅವನು. ಅದು ನನಗೆ ಗೊತ್ತು, ನಮಗೂ ಗೊತ್ತು. ಕಾಫಿ ಹಾಂ, ಬೈ 1 get 1 ಆಫ್ ಕೊಡ್ತಾನೆ ಕೇಳೋಣ. ಯಾಕೋ ಬೈ 0 get 3 ಆ ಆಫರ್ ಇದ್ದರೆ ನಮ್ಗೆ ಹೇಳಿ. ಅಲ್ಲೆಲ್ಲ ಏನಕ್ಕೆ ಹೋಗ್ತಾರೆ ಗೊತ್ತಾ? ಅಲ್ಲೋದ್ರೆ ಸುಮ್ಮನೆ ಕಾಫಿಗೆ ಟೇಸ್ಟ್ಗೆ ಅಂದ್ಬಿಟ್ಟು ಅವ್ನು ಕೊಡ್ತಾನೆ. ಸುಮ್ಮನೆ ಇಲ್ಲಿ ನೀನು ತೊಗೊಂಡು ನೀನು ಹೋಗೋ ಪ್ಲೀಸ್ ಹರ್ಷಿತ್, ನೀನು ಹೋಗೋ. ನಾನು ಕಾಫಿ ಕುಡಿಯೋದ್ರೆ ಹೋಗ್ತಿದ್ದೆ. ಸುಮ್ಮನೆ ಇಲ್ಲಿ ನೀನು ತೊಗೊಂಡು ಅನ್ಕೋ, ಮಿನಿಮಮ್ ಯು ಹ್ಯಾವ್ ಟು ಪೇ 120-130 ರುಪೀಸ್. ಸುಮ್ಮನೆ ಸುಮ್ಮನೆ ಅಲ್ಲಿ ಹೋಗು, ಒಂದು 2 ನಿಮಿಷ ಅವ್ನು ತಲೆಗೆ ತಿನ್ನು ಕೊಡ್ತಾನೆ. ಆಮೇಲೆ ಅವ್ನು ತಲೆ ಹಾಕ್ತೀನಿ ಸ್ಟಾರ್ಟ್ ಮಾಡ್ತಾನೆ. ಅದೇ ಪ್ರಾಬ್ಲಮ್. ಅವನ್ನ ಕೇಳು, ಸರ್ ಎಷ್ಟಿದೆ ಟೋಟಲ್ ನಿಮ್ಮ ಹತ್ರ ಇದು? ಸರ್ ಅಪ್ರಾಕ್ಸಿಮೇಟ್ಲಿ 10-20 ಇದೆ. ಸರ್ ನಮ್ಗೆ 30 ಬೇಕಾಗುತ್ತೆ ಸರ್, ಅಡ್ರೆಸ್ ಕಳಿಸ್ತೀನಿ, ನಾಳೆ ಕೊಡಿ ಅಂದ್ಬಿಟ್ಟು ಬಂದ್ಬಿಡು, ಅಷ್ಟೇ ಆಗೋಯ್ತು. See, for those of you who don't know, that is Harshit Gupta's tactics. ಕಲಿಯೋದ್ರಿಂದ ತುಂಬ ಸರ್ ತಿನ್ನೋಣ. ಹರ್ಷಿತ್ ಒಬ್ಬನೇ ತಿಂದು ಖಾಲಿ ಮಾಡ್ತಾನೆ. Okay, we are here at Jayanti Coffee and this is cold drip. This has been in there for somewhere around 8 hours and 46 minutes. 24 seconds. Yeah. So let's taste and see how it is. You can actually taste the coffee.